ಇಂದ್ರಿಯ ಹಾಗೂ ಇಂದ್ರಿಯಕ್ಕೆ ಅಭಿಮಾನಿ ದೇವತೆಗಳು ಅಂತ ಇರ್ತಾರೆ. ಅವರ ಒಳಗೆ ಪರಮಾತ್ಮ ಇದ್ದಾನೆ ಅಂತ ಅವನ ವ್ಯಾಪ್ತಿಯನ್ನು ಉಲ್ಲೇಖ ಮಾಡ್ತಾರೆ. ಶ್ರವಣ ನಯನ ಘ್ರಾಣ ತ್ವಗ್ರಸನಿವುಗಳಲ್ಲಿ ವಾಕ್ಪಾಣಿ ಪಾದಾದ್ಯವಯವಗಳಲ್ಲಿ ತದ್ಗುಣಗಳಲ್ಲಿ ತತ್ಪತಿಗಳೊಳಗೆ ಪ್ರವಿತತನು ತಾನಾಗಿ ಕೃತಿಪತಿ ವಿವಿಧ ಕರ್ಮವ ಮಾಡಿಸಿ ಭವಕ್ಕೆ ಕಾರಣನಾಗಿ ತಿರುಗಿಸುತ್ತಿಹನು ತಿಳಿಯದಲೆ. ಶ್ರವಣ ಅಂದರೆ ನಮ್ಮ ಒಂದು ಕಿವಿ, ಹಾಗೆ ನಯನ ಅಂದರೆ ನಮ್ಮ ಕಣ್ಣು, ತ್ವಕ್ ಅಂದರೆ ಚರ್ಮ, ರಸನ ಅಂದರೆ ನಮ್ಮ ನಾಲಿಗೆ. ಇವುಗಳು ಎಲ್ಲ ಕಡೆಗಳಲ್ಲೂ ಕೂಡ, ಹಾಗೆ ಇದನ್ನು ಜ್ಞಾನೇಂದ್ರಿಯ ಅಂತ ಕರೀತಾರೆ. ಹಾಗೆ ಅಂದರೆ ಇದರಿಂದ ನಮಗೆ ಬರೀ ಜ್ಞಾನ ಬರುತ್ತೆ. ಇನ್ನು ಕರ್ಮೇಂದ್ರಿಯ ಯಾವುದದು? ವಾಕ್ ಪಾಣಿ ಪಾದಾದಿ. ವಾಕ್ ಅಂದರೆ ಮಾತು, ಪಾಣಿ ಅಂದರೆ ಕೈ, ಪಾದಾದ್ಯವಯವಗಳು ಕಾಲು ಮುಂತಾದ ದೇಹಾವಯವಗಳಲ್ಲಿ, ಹಾಗೆ ಗುಣಗಳು ಎಲ್ಲ ಇಂದ್ರಿಯದಲ್ಲಿ ಸತ್ವ ರಜಸ್ ಮುಂತಾದ ಗುಣಗಳಿದೆ. ಆ ಗುಣಗಳಲ್ಲಿ, ಗುಣ ಅಂದರೆ ಪದಾರ್ಥದಲ್ಲಿರುವ ಕ್ವಾಲಿಟಿ, ಬಣ್ಣ, ಅದರ ಒಳ್ಳೆ ಗಂಧ, ಅದನ್ನು ಗುಣಗಳು ಅಂತ ಹೇಳಬೇಕು. ಹಾಗೆ ತತ್ಪತಿಗಳೊಳಗೆ ಇಂದ್ರಿಯ ಅಭಿಮಾನಿ ದೇವತೆಗಳಲ್ಲಿ ಪ್ರವಿತತನು ಚೆನ್ನಾಗಿ ವ್ಯಾಪ್ತನು ತಾನಾಗಿ, ಅಂದರೆ ತಾನೆಲ್ಲ ವಸ್ತುಗಳ ಒಳಗೆ ವ್ಯಾಪ್ತನಾಗಿದ್ದಾನೆ. ಯಾರವನು? ಕೃತಿಪತಿ ಪ್ರದ್ಯುಮ್ನ. ಕೃತಿ ಅಂತ ಮಹಾಲಕ್ಷ್ಮೀ ದೇವಿಯ ಗಂಡನಾದ ಪ್ರದ್ಯುಮ್ನನು ವಿವಿಧ ಅನೇಕ ವಿಧವಾದ ಕರ್ಮವ ಕೆಲಸವನ್ನು ತಾನು ಮಾಡಿಸಿ ಜೀವರಿಂದಲೂ ಮಾಡಿಸಿ ಭವಕ್ಕೆ ಕಾರಣನಾಗಿ, ಅಂದರೆ ನಾನು ನನ್ನದು ಅನ್ನುವ ಈ ಸಂಸಾರಕ್ಕೆ ಕಾರಣನಾಗಿ ತಿಳಿಸದಲೆ, ಅವನ ಮಹಿಮೆಯನ್ನು ಸರಿಯಾಗಿ ಅರ್ಥ ಮಾಡಿಸದೆ ತಿರುಗಿಸುತ್ತಿಹನು, ಅಂದರೆ ಹುಟ್ಟು ಸಾವುಗಳೆಂಬ ಚಕ್ರದಲ್ಲಿ ನಮ್ಮನ್ನು ನಿರಂತರ ಸುತ್ತಾಡುವಂತೆ ಮಾಡ್ತಾ ಇದ್ದಾನೆ. ಇದರ ಅಭಿಪ್ರಾಯ ಏನು ಅಂದರೆ, ನಮ್ಮ ದೇಹದಲ್ಲಿ 10 ಇಂದ್ರಿಯಗಳಿರುತ್ತೆ. ಕೆಲವು ಜ್ಞಾನೇಂದ್ರಿಯ ಅಂತ ಕರೀತಾರೆ, ಅಂದರೆ ಜ್ಞಾನವನ್ನು ಉಂಟು ಮಾಡೋ ಇಂದ್ರಿಯ. ಕಣ್ಣಿನಿಂದ ನೋಡ್ತೇವೆ, ಕಿವಿಯಿಂದ ಕೇಳ್ತೇವೆ, ಮೂಗಿನಿಂದ ಪರಿಮಳದ ಜ್ಞಾನ ಬರುತ್ತೆ, ನಮ್ಮ ಚರ್ಮಕ್ಕೆ ಸ್ಪರ್ಶ ಗೊತ್ತಾಗುತ್ತೆ, ನಾಲಿಗೆಯಿಂದ ರಸ, ಮಧುರ, ಸಿಹಿ ಮುಂತಾದ ರಸದ ಜ್ಞಾನ ಬರುತ್ತೆ. ಆದ್ದರಿಂದ ಇದು ಜ್ಞಾನೇಂದ್ರಿಯ. ಕೈ ಮುಂತಾದವುಗಳಿಂದ ಕೆಲಸ ಮಾಡ್ತೇವೆ, ಆದ್ದರಿಂದ ಅದು ಕರ್ಮೇಂದ್ರಿಯ. ಈ 10 ಇಂದ್ರಿಯಗಳಲ್ಲಿ, ಹಾಗೆ ಇಂದ್ರಿಯಕ್ಕೆ ಅಭಿಮಾನಿ ದೇವತೆಗಳು ಅಂತಿದ್ದಾರೆ. ಆ ಎಲ್ಲ ದೇವತೆಗಳಲ್ಲಿ ಹಾಗೆ ಇಂದ್ರಿಯಗಳ ಗುಣ, ಅಂದರೆ ಕಣ್ಣು ನೋಡುತ್ತೆ, ಕಿವಿ ಕೇಳುತ್ತೆ, ಅದಕ್ಕೆ ಸಂಬಂಧಪಟ್ಟ ಗುಣಗಳಲ್ಲಿ ನೋಡುವುದು, ಕೇಳುವುದು ಮುಂತಾದವುಗಳಲ್ಲಿ ಪರಮಾತ್ಮ ವ್ಯಾಪಿಸಿಕೊಂಡಿದ್ದಾನೆ. ಒಂದೊಂದು ರೂಪ ಪರಮಾತ್ಮನದು ಎಲ್ಲ ಕಡೆ ಇದೆ. ಅಷ್ಟೇ ಅಲ್ಲ, ಯಾವರವನು ಪ್ರದ್ಯುಮ್ನೇ ಎಲ್ಲ ಕಡೆ ಇದ್ದು ಅನೇಕ ಕೆಲಸವನ್ನು ತಾನು ಮಾಡಿ ನಮ್ಮಿಂದ ಮಾಡಿಸ್ತಾನೆ. ಅದರಿಂದಲೇ ನಮಗೆ ಸಂಸಾರದ ಬಂಧನವನ್ನು ಕೊಟ್ಟಿದ್ದಾನೆ. ನಮ್ಗೆ ಗೊತ್ತೇ ಇರಲ್ಲ ಸಂಸಾರದಲ್ಲಿ ಹೇಗೆ ಬರ್ತೇವೆ, ಏನೇನು ಮಾಡ್ತೇವೆ ಗೊತ್ತಿಲ್ಲದೆ ನಾವು ನಿರಂತರ ಸುತ್ತಾಡಿಸಿ ನಮ್ಮ ಸಾಧನೆ ಒಂದು ಹಂತಕ್ಕೆ ಪಕ್ವ ಪೂರ್ಣ ಅಂತ ಆದ ಮೇಲೆ ನಮಗೆ ಮೋಕ್ಷವನ್ನು ಕೊಡ್ತಾನೆ. ಇದು ಪರಮಾತ್ಮನ ಒಂದು ವೈಶಿಷ್ಟ್ಯ. 3 ಫೋಟೋ ಆದಮೇಲೆ ಗ್ರೂಪ್ನಲ್ಲಿ ಮತ್ತೊಂದು ಪ್ರತ್ಯೇಕ ಫೋಟೋ ಬಂದಿದೆ. ಅದನ್ನು ಗಮನಿಸಿದ್ರೆ ಇಂದ್ರಿಯಗಳು ಯಾವ್ಯಾವುದು, ಇಂದ್ರಿಯಾಭಿಮಾನಿ ದೇವತೆಗಳು ಯಾರು, ಅಸುರರು ಯಾರು ಅಂತ ಪಟ್ಟಿ ಇದೆ. ನೀವು ಅದನ್ನು ಗಮನಿಸ್ತಾ ಹೋಗ್ಬೋದು. ಆಯಾಯ ಇಂದ್ರಿಯಗಳಿಂದ ಒಳ್ಳೆಯ ಕೆಲಸವನ್ನು ದೇವತೆಗಳು ಮಾಡಿಸಿದರೆ, ಕೆಟ್ಟ ಕೆಟ್ಟ ಕೆಲಸವನ್ನು ಆ ಅಸುರರು ಮಾಡಿಸ್ತಾರೆ. ಇದು ಅದಕ್ಕೆ ಸಂಬಂಧಪಟ್ಟ ವಿಷಯ. ಇಲ್ಲಿ ಪ್ರಶ್ನೋತ್ತರವನ್ನು ಗಮನಿಸೋದು ಅಂದರೆ, ಜ್ಞಾನೇಂದ್ರಿಯಗಳು ಅಂದರೆ ಯಾವುದು? ಕಿವಿ, ಕಣ್ಣು, ಮೂಗು, ಚರ್ಮ, ನಾಲಿಗೆ. ಇದು ಜ್ಞಾನವನ್ನು ತಂದು ಕೊಡುತ್ತೆ. ಆದ್ದರಿಂದ ಇದಕ್ಕೆ ಜ್ಞಾನೇಂದ್ರಿಯ ಅಂತ ಕರೀತಾರೆ. ಕರ್ಮೇಂದ್ರಿಯಗಳು ಅಂದರೆ ಯಾವುದು ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ, ವಾಕ್ ಮಾತು, ಪಾಣಿ ಕೈ, ಪಾದ ಕಾಲು, ಪಾದ ಉಪಸ್ಥ ಮಲಮೂತ್ರ ವಿಸರ್ಜನೆ ಮಾಡುವ ಇಂದ್ರಿಯಗಳು.
ಹಾಗಾದರೆ ಶ್ರವಣ ನಯನ ಅನ್ನೋ ಈ ನುಡಿಯಲ್ಲಿ ಪದ್ಯದಲ್ಲಿ ಪರಮಾತ್ಮ ಎಲ್ಲೆಲ್ಲಿ ವ್ಯಾಪ್ತನಾಗಿದ್ದಾನೆ ಅಂತ ಹೇಳಿದ್ದಾರೆ ಅಂತಂದರೆ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಇಂದ್ರಿಯದಲ್ಲೂ ಗುಣಗಳು, ಅಂದರೆ ಕಣ್ಣು ನೋಡುತ್ತೆ, ಅದರಲ್ಲೂ ಧರ್ಮಗಳು, ಅದಕ್ಕೆ ಅಭಿಮಾನಿ ದೇವತೆಗಳಲ್ಲೂ ಪರಮಾತ್ಮ ಇದ್ದಾನೆ, ವ್ಯಾಪ್ತನಾಗಿದ್ದಾನೆ ಅಂತ ಹೇಳಿದ್ದಾರೆ. ಸರಿ, ಪ್ರದ್ಯುಮ್ನ ಸಂಸಾರಕ್ಕೆ ಹೇಗೆ ಕಾರಣನಾಗ್ತಾನೆ ಅಂದರೆ ಅನೇಕ ಕರ್ಮಗಳನ್ನು ಜೀವರಿಂದ ಮಾಡಿಸೋ ಮೂಲಕ ಸಂಸಾರ ಬರುವಂತೆ ಮಾಡುತ್ತಾನೆ. ಇದು ಪರಮಾತ್ಮನ ಕೆಲಸ. ಬಿಟ್ಟ ಸ್ಥಳ ತುಂಬೋದು ಅಂದರೆ ಸ್ಪಷ್ಟ, ಅದು ಪ್ರವಿತತನು ತಾನಾಗಿ ಅಂತ ಸೇರಿಸ್ಬೇಕು, ಕಾರಣನಾಗಿ ಆ ಮುಂದಿನ ಸಾಲ ಸೇರಿಸ್ಬೇಕು. ಅಲ್ಲಿ ಮೂರನೇದರಲ್ಲಿ ಜ್ಞಾನೇಂದ್ರಿಯವಾಗಿದೆ ಯಾವುದು? ಸತ್ವ, ಕೈ, ಶ್ರವಣ, ಮಾತು. ಇದರಲ್ಲಿ ಶ್ರವಣ ಅನ್ನೋದು ಜ್ಞಾನೇಂದ್ರಿಯ ಆಗಿದೆ. ವಿವಿಧ ಕರ್ಮವನ್ನು ಮಾಡಿಸ್ತಾನೆ. ಯಾರು? ನಾರಾಯಣ, ಪುರುಷ, ಪ್ರದ್ಯುಮ್ನ ಅಂತಿದೆ. ಪ್ರದ್ಯುಮ್ನ ರೂಪದ ಪರಮಾತ್ಮ ಅನೇಕ ಕರ್ಮಗಳನ್ನು ಮಾಡಿಸ್ತಾನೆ. ಇದು ಈ ಪದ್ಯಕ್ಕೆ ಸಂಬಂಧಪಟ್ಟ ವಿಷಯ. ಈಗ ಮುಂದಿನ ಪದ್ಯಕ್ಕೆ ಹೋಗೋಣ. ಗುಣಿಗಳೊಳ ಆ ಗುಣಿಗುಣಗಳೊಳಗಿದ್ದು ಗುಣಿಗುಣ ನೆನೆಸುವನು ಗುಣಬದ್ಧನಾಗದೆ ಗುಣಜ ಪುಣ್ಯ ಫಲ ಬ್ರಹ್ಮಾದಿ ಚೇತನಕ್ಕೆ ಉಣಿಸುತ್ತವರೊಳಗಿದ್ದು ಪ್ರಜಿನಾರ್ದನ ಚಿದಾನಂದೈಕ ದೇಹನು ಕೊನೆಗೆ ಸಚರಾಚರ ಜಗದ್ಭುಕು ವೆನಿಪನವ್ಯಯನು. ಒಳ್ಳೆಯ ಅದ್ಭುತವಾದ ಒಂದು ಚಿಂತನೆ ದಾಸರು ಮಾಡ್ತಾ ಇದ್ದಾರೆ. ಇಲ್ಲಿ ಗುಣ ಅಂತ ಒಂದು ಶಬ್ದ ಇದೆ. ನಾವು ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಬಹಳ ಸುಲಭವಾಗಿ ಅರ್ಥ ಮಾಡಲಿಕ್ಕೆ ಸಾಧ್ಯ ಇದೆ. ಗುಣಿ ಅಂದರೆ ಗುಣವುಳ್ಳದ್ದು. ಒಂದು ಉದಾಹರಣೆ ಕೊಡೋದು ಅಂದರೆ, ಒಂದು ಮನೆ ಹೇಗಿರುತ್ತೆ, ಅದಕ್ಕೊಂದು ಪೇಂಟ್ ಬೆಳೆದಿರ್ತಾರೆ. ಇದು ಕೆಂಪು ಬಣ್ಣದ ಮನೆ ಅಂತ ಅಂದುಕೊಳ್ಳೋಣ. ಇಲ್ಲಿ ಗುಣ ಅಂದರೆ ಕೆಂಪು ಬಣ್ಣ, ಅಂದರೆ ವಸ್ತುವಿನ ಒಳಗೆ ಏನೇನಿರುತ್ತೋ ಧರ್ಮಗಳನ್ನು, ಕ್ವಾಲಿಟೀಸ್, ಅದನ್ನು ಗುಣ ಅನ್ನೋ ಶಬ್ದದಿಂದ ಕರೀತಾರೆ. ಗುಣಿ ಅಂದರೆ ಆ ಕ್ವಾಲಿಟಿ ಉಳ್ಳದ್ದನ್ನು ಗುಣಿ ಅಂತ ಕರೀತಾರೆ. ಗುಣವುಳ್ಳ ವಸ್ತುಗಳಲ್ಲಿ ಗುಣಗಳೊಳಗೆ ಗುಣಗಳಲ್ಲಿ ಇದ್ದು ಇರುವವನಾಗಿ ಗುಣ ನೆನೆಸುವನು. ಅವನಿಗೆ ಗುಣಿ ಅಂತಲೂ ಹೆಸರು, ಗುಣ ಅಂತಲೂ ಹೆಸರಿದೆ. ಆದರೆ ಗುಣಬದ್ಧನಾಗದೆ, ಆ ಗುಣಗಳಿಂದ ಬಂಧಿತನಾಗದೆ ಗುಣಜ ಅಂದರೆ ಸತ್ವಾದಿ ಗುಣಗಳಿಂದ ಹುಟ್ಟಿದ ಪುಣ್ಯ ಅಪುಣ್ಯ ಫಲ, ಪುಣ್ಯ ಮತ್ತು ಪಾಪಗಳ ಫಲವಾದ ಸುಖ ದುಃಖಗಳನ್ನು ಬ್ರಹ್ಮಾದಿ ಚೇತನಕ್ಕೆ, ಬ್ರಹ್ಮಾದಿ ಜೀವರಿಗೆ ಅವರ ಒಳಗಿದ್ದು ಅವರ ಅಂತರ್ಯಾಮಿಯಾಗಿದ್ದು ಉಣಿಸುತ್ತಾ ಅವರಿಗದರ ಅನುಭವವನ್ನು ಕೊಡ್ತಾನೆ. ವೃಜಿನಾರ್ದನ ಪರಮಾತ್ಮನ ಒಂದು ಹೆಸರು. ಪಾಪವನ್ನು ನಾಶ ಮಾಡುವ ಪರಮಾತ್ಮ ಅವನು ಚಿದಾನಂದೈಕ ದೇಹನು, ನಾನಾನಂದಗಳೇ ದೇಹವಾಗಿ ಉಳ್ಳವನು. ಕೊನೆಗೆ ಅಂದರೆ ಈ ಸ್ಥಿತಿ ಅಂದರೆ, ಈಗ ರಕ್ಷಣೆ ಮಾಡುವ ಸ್ಥಿತಿ ಶಬ್ದಕ್ಕೆ ರಕ್ಷಣೆ ಅಂತ ಅರ್ಥ. ಈಗ ನಮ್ಮನ್ನು ರಕ್ಷಣೆ ಮಾಡ್ತಾ ಇರ್ತಾನೆ. ಇದು ಮುಗಿದ ಮೇಲೆ ಅವೇನು, ಅವನಿಗೆ ನಾಶ ಇಲ್ಲ. ಆದರೆ ಸಚರಾಚರ ಎಲ್ಲ ಜಗತ್ತನ್ನು, ಜೀವ ಜಡದಿಂದ ಕೂಡಿದ ಜಗತ್ತನ್ನು ಜಗದ್ಭುಕುವೆನಿಪ, ಜಗತ್ತನ್ನು ತಾನು ಅಗೆದು ಅನ್ನ ಹೇಗೆ ನಾವು ಕೈಯಿಂದ ಚೆನ್ನಾಗಿ ಊಟ ಮಾಡ್ತೀವೋ ಹಾಗೆ ಜಗತ್ತನ್ನೇ ಊಟ ಮಾಡಿಬಿಡ್ತಾನೆ. ಜಗತ್ತನ್ನು ಇವನು ತಿನ್ನುವವಾದ್ದರಿಂದ ಜಗದ್ಭುಕು ಅಂತ ಕರೆಸಿಕೊಳ್ಳುತ್ತಾನೆ ಈ ಪರಮಾತ್ಮ. ಏನಿದರ ಅಭಿಪ್ರಾಯ? ಗುಣದ ಒಳಗು ಉದಾಹರಣೆ, ಒಂದು ಮಡಿಕೆ ಇದೆ ಅಥವಾ ಒಂದು ಬಂಗಾರದ ಆಭರಣ ಇದೆ. ಅಲ್ಲಿ ಒಳ್ಳೆಯ ಹೊಳೆಯುವ ಬಣ್ಣ ಇರುತ್ತೆ, ಫಳ ಹೊಳಿತಾ ಇರುತ್ತೆ. ಹೊಳೆಯುವಿಕೆ ಎಂಬ ಗುಣದ ಒಳಗೂ ಪರಮಾತ್ಮ ಇದ್ದಾನೆ. ಆದ್ದರಿಂದ ಹೊಳೆಯುವಿಕೆ ಅನ್ನೋ ಶಬ್ದವು, ಆ ಶಬ್ದದಿಂದಲೂ ಕೂಡ ಹೇಳಲ್ಪಡುವವನು ಪರಮಾತ್ಮ. ಗುಣಿ ಅಂದರೆ ಬಂಗಾರದ ಆಭರಣ, ಅದರ ಒಳಗೂ ಇದ್ದಾನೆ. ಗುಣಿ ಅಂತಲೂ ಅವನಿಗೆ ಹೆಸರು. ಇಷ್ಟಿದ್ರೂ ಕೂಡ ಅದರ ಒಂದು ಯಾವುದೇ ರಿಯಾಕ್ಷನ್ ಅವನಿಗಾಗಲ್ಲ, ಅದರ ಬಂಧನ ಅವನಿಗಿಲ್ಲ. ನಮ್ಮಲ್ಲಿರುವ ಸತ್ವಗುಣ, ರಜೋಗುಣ ಇದರ ಪ್ರಭಾವದಿಂದ ಅನೇಕ ಪುಣ್ಯ ಪಾಪಕರ್ಮ ಎಲ್ಲ ಮಾಡ್ತೀವಿ. ಅದರ ಫಲವನ್ನು ಮಾತ್ರ ತಾನು ಸ್ವಲ್ಪವೂ ಅದರ ಅನುಭವವನ್ನು ಅವನಿಗೆ ಸ್ವಲ್ಪವೂ ಬರೋದೇ ಇಲ್ಲ. ಜೀವರಿಗೆ ಅದರ ಅನುಭವವನ್ನು ಬರುವಂತೆ ಮಾಡ್ತಾನೆ. ಇಂಥವನು ಎಲ್ಲರ ಪಾಪವನ್ನು ನಾಶ ಮಾಡುವ ಸಾಮರ್ಥ್ಯವುಳ್ಳ ಪರಮಾತ್ಮ ಕೊನೆಗೆ ಪ್ರಳಯ ಕಾಲದಲ್ಲಿ ಇಡೀ ಜಗತ್ತನ್ನೇ ಊಟ ಮಾಡಿಬಿಡ್ತಾನೆ, ನಾಶ ಮಾಡ್ತಾನೆ.
ಜಗತ್ತನ್ನು ನಾಶ ಮಾಡ್ತಾನೆ, ಅವನಿಗೆ ಮಾತ್ರ ಏನೂ ಆಗಲ್ಲ. ಇದು ಪರಮಾತ್ಮನ ಅದ್ಭುತವಾದ ಒಂದು ವೈಶಿಷ್ಟ್ಯ. ಇಲ್ಲಿ ಕೆಲವು ಅಂಶ ಗಮನಿಸೋದು ಅಂದರೆ ಅವನಿಗೆ ವೃಜಿನಾರ್ದನ ಅಂತ ಕರೀತಾರೆ. ಯಾಕಂದರೆ ನಾವು ಸಂಸಾರದಲ್ಲಿ ಯಾಕಿದ್ದೇವೆ, ನಿರಂತರ ಏನೋ ಒಂದು ಕೆಲಸ ಮಾಡ್ತಾ ಇರ್ತೇವೆ, ಆದ್ದರಿಂದ ಒಳ್ಳೆಯ ಕೆಲಸ ಕೆಟ್ಟ ಕೆಲಸ ಮಾಡ್ತಾ ಇರ್ತೇವೆ, ಅದರಿಂದಾಗಿ ನಾವು ಸಂಸಾರದಲ್ಲಿದ್ದೇವೆ. ಅವನು ವೃಜಿನಾರ್ದನ, ಇಡೀ ಜಗತ್ತನ್ನೇ ನಾಶ ಮಾಡಿಬಿಡ್ತಾನೆ. ಅದರಿಂದ ಯಾವುದರ ಬಂಧನವೂ ಅವನಿಗಿಲ್ಲ, ಕರ್ಮವನ್ನೇ ನಾಶ ಮಾಡಿಬಿಡ್ತಾನೆ. ಪ್ರಲಯ ಅಂದರೆ ನಾವೆಲ್ಲವೂ ಪರಮಾತ್ಮನ ಹೊಟ್ಟೆ ಒಳಗೆ ಖುಷಿಯಾಗಿ ನಿದ್ದೆ ಹೊಡಿತಾ ಇರ್ತೇವೆ, ಅಲ್ಲಿ ನಮ್ಗೆ ಯಾವ ಕೆಲಸವೂ ಇಲ್ಲ, ಸ್ವಲ್ಪ ವಿಶ್ರಾಂತಿ ಇರುತ್ತೆ. ಅದರಿಂದ ಎಲ್ಲ ಕೆಲಸವನ್ನು ನಾಶ ಮಾಡಿಬಿಡ್ತಾನೆ. ಅದರಿಂದಾಗಿ ಅವನಿಗೆ ಯಾವುದೇ ತರಹದ ಪಾಪ ಯಾವುದು ಕೂಡ ಇಲ್ಲ ಅಂತ ನಾವು ಸಂಗತಿಗಳನ್ನು ಇಲ್ಲಿ ಬಹಳ ಸುಲಭವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗೆ ಒಳ್ಳೆಯ ಕೆಲಸ ಮಾಡಿಸ್ತಾನೆ, ಇನ್ನೊಬ್ಬರಿಗೆ ಪರೋಪಕಾರ ಎಲ್ಲ ಮಾಡಿಸ್ತಾನೆ. ಅಂದರೆ ಪರೋಪಕಾರ ಅಂದರೆ ಸಾಮಾಜಿಕವಾದ ಕಾರ್ಯ, ಶಾಲೆ ಕಟ್ಟಿಸೋದು ಮುಂತಾದ ಒಳ್ಳೊಳ್ಳೆಯ ಪರೋಪಕಾರ ಮಾಡಿಸ್ತಾನೆ. ಆದರೆ ಪುಣ್ಯದ ಫಲ ಸುಖ ಏನು ಬರುತ್ತಲ್ವ, ಅದು ಜೀವನಿಗೆ ಆಗುವಂತೆ ಮಾಡ್ತಾನೆ ಹೊರತು ಆ ಪುಣ್ಯದ ಫಲ ಅವನಿಗೇನು ಪ್ರಯೋಜನ ಇಲ್ಲ. ಯಾಕೆಂದರೆ ಚಿದಾನಂದೈಕ ದೇಹವನು, ನಾನಾನಂದಗಳೇ ಅವನ ದೇಹ. ಆದ್ದರಿಂದ ಈ ಪುಣ್ಯ ತೆಗೆದುಕೊಂಡು ಅವನೇನು ಮಾಡಬೇಕು? ಆದ್ದರಿಂದ ಈ ಪುಣ್ಯದ ಒಂದು ಏನು ಪ್ರಯೋಜನ, ಪುಣ್ಯದಿಂದ ಅವನಿಗೆ ಏನೂ ಆಗಬೇಕಾಗಿಲ್ಲ. ಆದ್ದರಿಂದ ಪುಣ್ಯದ ಫಲ ಅದು ಜೀವರಿಗೆ ಬರುವಂತೆ ಮಾಡ್ತಾನೆ. ಜಗತ್ತನ್ನೇ ನುಂಗ್ತಾನೆ, ಅವನನ್ನು ನುಂಗುವವ ಅಥವಾ ಅವನಿಗೆ ನಾಶ ಉಂಟ ಅಂದರೆ ಅವ್ಯಯ, ಅವನನ್ನು ನುಂಗುವವ ಯಾರೂ ಇಲ್ಲ. ಹೀಗೆ ಈ ಪದ್ಯಕ್ಕೆ ಸಂಬಂಧಪಟ್ಟ ಅಭಿಪ್ರಾಯ. ಪ್ರಶ್ನೋತ್ತರ ಗಮನಿಸೋದು ಅಂದರೆ ಪರಮಾತ್ಮನಿಗೆ ಗುಣಿಗುಣ ಅಂತ ಯಾಕೆ ಹೆಸರು ಅಂದರೆ ಗುಣವುಳ್ಳ ವಸ್ತುಗಳಲ್ಲಿ ಇರುವುದರಿಂದ ಅವನಿಗೆ ಗುಣಿ ಅಂತ ಹೆಸರು. ಅದರಲ್ಲಿರುವ ಗುಣ ಕ್ವಾಲಿಟಿ ಅದರಲ್ಲಿ ಇರೋದರಿಂದ ಅವನಿಗೆ ಗುಣ ಅಂತ ಹೆಸರು. ಬ್ರಹ್ಮಾದಿ ಚೇತನರಿಗೆ ಏನನ್ನು ಉಣಿಸ್ತಾನೆ ಅಂದರೆ ಗುಣದಿಂದ ಬಂದ ಪುಣ್ಯ ಅಂದರೆ ನಮ್ಮಲ್ಲಿ ಸತ್ವ ರಜಸ್ ತಮಸ್ಸು ಅಂತ 3 ಗುಣಗಳಿದೆ. ಅದರ ಪ್ರಭಾವದಿಂದ ಕೆಲವೊಮ್ಮೆ ಪುಣ್ಯಕರ್ಮ ಆಗುತ್ತೆ, ಪಾಪಕರ್ಮ ಆಗುತ್ತೆ. ಅದರ ಫಲ ಸುಖ ದುಃಖವನ್ನು ಜೀವರಿಗೆ ಅನುಭವಕ್ಕೆ ಬರುವಂತೆ ಮಾಡ್ತಾನೆ. ಪರಮಾತ್ಮನಿಗೆ ಜಗದ್ಭುಕು ಅಂತ ಯಾಕೆ ಹೆಸರು ಬಂತು ಅಂತ ಪ್ರಶ್ನೆ. ಬಹಳ ಸರಳವಾದ ಅಂಶ ಇದೆ. ಅವನು ಜಗತ್ತನ್ನು ತಾನು ಭಕ್ಷಣೆ ಮಾಡ್ತಾನೆ, ಜಗತ್ತನ್ನು ಊಟ ಥರ ಮಾಡ್ತಾನೆ. ಅದರಿಂದ ಅವನಿಗೆ ಜಗದ್ಭುಕು ಅಂತ ಹೆಸರು. ಬಿಟ್ಟಸ್ಥಳ ತುಂಬಿರಿ ಅನ್ನೋ ಕಡೆಯಲ್ಲಿ 3ನೇ ಪರಮಾತ್ಮನು ಏನನ್ನು ಉಣ್ತಾನೆ ಅಂದರೆ ಸುಖ ದುಃಖವನ್ನು ಉಣ್ಣಿಸುತ್ತಾನೆ, ಜೀವರಿಗೆ ಅದರ ಅನುಭವ ಬರುವಂತೆ ಮಾಡ್ತಾನೆ ಅಂತ ಅರ್ಥ. ಪರಮಾತ್ಮನಿಗೆ ಏನು ಅಂತ ಹೆಸರು ಹೇಳಿದ್ದಾರೆ ಇಲ್ಲಿ? ಯಜ್ಞಭುಕು, ಜಗದ್ಭುಕು, ಸ್ಥೂಲಭುಕು. ಜಗದ್ಭುಕು ಅನ್ನೋ ಹೆಸರಿಂದ ಪರಮಾತ್ಮನ ಇಲ್ಲಿ ಹೇಳಿದ್ದಾರೆ. ಅವನನ್ನು ಹೇಗೆ ಹೇಳಿದ್ದಾರೆ ಅಂತ ಇಷ್ಟು ಈ ಪದ್ಯಕ್ಕೆ ಸಂಬಂಧಪಟ್ಟ ವಿಷಯ. ಈಗ 6ನೇ ಪದ್ಯಕ್ಕೆ ಪ್ರವೇಶ ಮಾಡೋಣ. ವಿದ್ಯೆ ತಾನೆಂದೆನಿಸಿಕೊಂಬನ ನಿರುದ್ಧ ದೇವನು ಸರ್ವ ಜೀವರ ಬುದ್ಧಿಯಲ್ಲಿ ತಾನಿದ್ದು ಕೃತಿಪತಿ ಬುದ್ಧಿಯನಿಸುವನು ಸಿದ್ಧಿಯನಿಸುವ ಸಂಕರ್ಷಣ ಪ್ರಸಿದ್ಧ ನಾಮಕ ವಾಸುದೇವನ ವದ್ಯರೂಪ ಚತುಷ್ಟಯಗಳ ಅರಿತವನೇ ಪಂಡಿತನು. ಅನವದ್ಯ ವಾಸುದೇವನ ಅಂತ ಬಿಡಿಸ್ಕೊಂಡ್ರೆ ವಾಸುದೇವನ ವದ್ಯರೂಪ ಚತುಷ್ಟಯಗಳರಿತವನೇ ಪಂಡಿತನು ಅಂತ ಹೀಗೆ ಅರ್ಥ ಮಾಡಿಕೊಳ್ಬೇಕು. ಅನಿರುದ್ಧ ರೂಪಿ ಪರಮಾತ್ಮ ತಾನೇ ವಿದ್ಯೆ ಎನಿಸಿಕೊಂಬನು. ವಿದ್ಯೆ ಅಂದರೆ ನಾನು ದೇವರು ಬೇರೆ ಅನ್ನುವ ಜ್ಞಾನ ಇದರಲ್ಲಿ ಇದ್ದಾನೆ ಅಂತ ಅರ್ಥ. ಈ ಜ್ಞಾನದಲ್ಲಿದ್ದು ವಿದ್ಯೆ ಅಂತ ಅವನಿಗೆ ಹೆಸರಿದೆ. ಕೃತಿಪತಿ ಪ್ರದ್ಯುಮ್ನ, ಕೃತಿದೇವಿಯ ಗಂಡನಾದ ಪ್ರದ್ಯುಮ್ನನು ಸರ್ವಜೀವರ ಎಲ್ಲ ಜೀವರ ಬುದ್ಧಿಯಲ್ಲಿ, ಅಂದರೆ ಬುದ್ಧಿ ಅಂದರೆ ನಿರ್ಣಯ ಮಾಡೋದು, ಹಾಗೋ ಹೀಗೋ ಅಂತ ಸಂದೇಹ ಇರಲ್ಲ, ನಿರ್ಣಯ ಮಾಡುವಂತಹ ಜ್ಞಾನಕ್ಕೆ ಬುದ್ಧಿ ಅಂತ ಕರೀತಾರೆ. ಅಲ್ಲಿ ತಾನಿದ್ದು ಬುದ್ಧಿಯಲ್ಲಿ ತಾನಿದ್ದು ಬುದ್ಧಿ ಎನಿಸುವನು, ಬುದ್ಧಿ ಅಂತ ಅವನಿಗೆ ಹೆಸರು. ಸಂಕರ್ಷಣ ಅಂದರೆ ಸಂಕರ್ಷಣನು ಸಿದ್ಧಿ ಎನಿಸುವ, ಅಂದರೆ ಜ್ಞಾನ ಸರಿಯಾಯಿತು ಅಂದರೆ ಅದರಿಂದ ಒಳ್ಳೆಯ ಫಲ ಬರುವಂತೆ ಮಾಡಿ. ಸಿದ್ಧಿ ಶಬ್ದಕ್ಕೆ ಕೀರ್ತಿ ಅಂತ ಅರ್ಥ, ಅಲ್ಲಿ ಕೆಳಗಿದೆ ಕಠಿಣ ಪದಗಳ ಅರ್ಥ ಅನ್ನೋ ಸಾಲಿನಲ್ಲಿ. ಸಿದ್ಧಿ ಅಂದರೆ ಕೀರ್ತಿ ಅಂತ ಅರ್ಥ. ಸಿದ್ಧಿ ಎನಿಸುವ ಅಂದರೆ ಕೀರ್ತಿಯನ್ನು ಕೊಟ್ಟು, ಕೀರ್ತಿಯ ಒಳಗಿದ್ದು ಕೀರ್ತಿ ಅಂತಲೂ ಕೂಡ ಅವನಿಗೆ ಹೆಸರು. ವಾಸುದೇವನು ಪ್ರಸಿದ್ಧ ನಾಮಕ ಅಂದರೆ ಮೋಕ್ಷವನ್ನು ಕೊಟ್ಟು ಪ್ರಸಿದ್ಧ ಅನ್ನುವ ಹೆಸರಿನಿಂದ ಹೇಳಲ್ಪಡ್ತಾನೆ. ಅನವದ್ಯ ನಿರ್ದೋಷವಾದ
ಯಾವುದೇ ದೋಷ ಇಲ್ಲದ ರೂಪ ಚತುಷ್ಟಯಗಳ ಈ 4 ರೂಪ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಎಂಬ 4 ರೂಪಗಳ ಗುಂಪನ್ನು ಅರಿತವನೇ, ಸರಿಯಾಗಿ ತಿಳಿದವನೇ ಪಂಡಿತನು, ವಿದ್ವಾಂಸನು. ಏನಿದರ ಅಭಿಪ್ರಾಯ ಅಂದರೆ, ಅನಿರುದ್ಧ ವಿದ್ಯೆ ಒಳಗಿದ್ದಾನೆ ಅಂತ. ವಿದ್ಯೆ ಅಂದರೆ ದಾನ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಧರ್ಮಶಾಸ್ತ್ರ, ಹೀಗೆಲ್ಲ 64 ವಿದ್ಯೆಗಳಿದೆ. ಅದರ ಎಲ್ಲದರ ಒಳಗೂ ಪರಮಾತ್ಮನೇ ಅನಿರುದ್ಧ ಎನ್ನುವ ಹೆಸರಿನಿಂದಿದ್ದು ವಿದ್ಯೆ ಅಂತಲೂ ಅವನಿಗೆ ಹೆಸರಿದೆ. ಬುದ್ಧಿ ಅಂದರೆ ನಿರ್ಣಯ ಮಾಡುವಂತಹ ಜ್ಞಾನ, ಅಂದರೆ ಸಂದೇಹ ಇರದ ಜ್ಞಾನ, ಇದಕ್ಕೆ ಬುದ್ಧಿ ಅಂತ ಕರೀತಾರೆ. ಬುದ್ಧಿಯ ಒಳಗೂ ಅವನಿದ್ದಾನೆ, ಅವನಿಗೆ ಬುದ್ಧಿ ಅಂತ ಹೆಸರು. ಕೀರ್ತಿಯ ಒಳಗಿದ್ದು ಕೀರ್ತಿಯನ್ನು ತಂದುಕೊಟ್ಟು ಸಿದ್ಧಿ ಅಂತಲೂ ಪರಮಾತ್ಮನೆಯ ಸಂಕರ್ಷಣೆ ಹೇಳಲ್ಪಡ್ತಾನೆ. ಮೋಕ್ಷದ ಒಳಗಿದ್ದು ಮೋಕ್ಷವನ್ನು ಕೊಟ್ಟು ಪ್ರಸಿದ್ಧಿ ಎನ್ನೋ ಹೆಸರಿನಿಂದ ವಾಸುದೇವನನ್ನು ಎಲ್ಲರೂ ಹೇಳಲ್ಪಡ್ತಾರೆ. ವಾಸುದೇವನೇ ಅವನಿಗೆ ಪ್ರಸಿದ್ಧಿ ಅಂತ ಹೆಸರು. ಹೀಗೆ 4 ರೂಪಗಳನ್ನು ಸರಿಯಾಗಿ ನಾವು ಕಾಲಕಾಲಕ್ಕೆ ಅರ್ಥ ಮಾಡಿಕೊಳ್ತಾ ಇರಬೇಕು. ಅಥವಾ ಇನ್ನೊಂದು ಅರ್ಥ ಮಾಡ್ತಾರೆ, ನಮಗೆ ಜೀವನಿಗೆ 4 ದೇಹ ಇದೆ. ಒಂದು ಸ್ವರೂಪ ದೇಹ, ಅದಕ್ಕೆ ಲೇಯರ್ ಆಗಿ ಲಿಂಗ ದೇಹ, ಅದಕ್ಕೆ ಸುತ್ತಲೂ ಅನಿರುದ್ಧ ದೇಹ, ಅದರ ಸುತ್ತಲೂ ನಮ್ಮ ಕಣ್ಣಿಗೆ ಕಾಣುವ ಸ್ಥೂಲ ದೇಹ. ಅದರಿಂದ ವಿದ್ಯೆ ಅಂದರೆ ಕಣ್ಣಿಗೆ ಕಾಣದ ಜೀವನ ದೇಹ, ಸ್ವರೂಪ ದೇಹ. ಅಲ್ಲಿ ಯಾರಿದ್ದಾನೆ, ಅಲ್ಲಿ ಅನಿರುದ್ಧ ಪರಮಾತ್ಮನ ರೂಪ ಇದೆ. ಬುದ್ಧಿ ಅಂದರೆ ಅದಕ್ಕೆ ಅದನ್ನು ಸುತ್ತುವರೆದಿರುವ ಲಿಂಗದೇಹ, ಅಲ್ಲಿ ಪ್ರದ್ಯುಮ್ನ ಇದ್ದಾನೆ. ಸಿದ್ಧಿ ಅಂದರೆ ಅದಕ್ಕೂ ಸುತ್ತುವರೆದಿರುವ ಅನಿರುದ್ಧ ಅಂತ ದೇಹ, ಅಲ್ಲಿ ಯಾರಿದ್ದಾನೆ ಅಂದರೆ ಸಂಕರ್ಷಣ ಇದ್ದಾನೆ. ಪ್ರಸಿದ್ಧಿ ಅಂದರೆ ಕಣ್ಣಿಗೆ ಕಾಣುವ ಸ್ಥೂಲ ದೇಹ, ಅಲ್ಲಿ ವಾಸುದೇವ ಇದ್ದಾನೆ ಅಂತ ಹೀಗೆ ಸರಿಯಾಗಿ ಅರ್ಥ ಮಾಡಿಕೊಂಡವನೇ ಪಂಡಿತ ಅಂತ ಹೀಗೆ ಹೇಳ್ತಾರೆ. ಇಲ್ಲಿ ದಾಸರ ಒಂದು ಶಬ್ದ ಬಳಸಬೇಕು, ಸಿದ್ಧಿ ಅಂತ ಹೇಳ್ತಾರೆ. ಅಂದರೆ ಕೀರ್ತಿ ಅಂತ, ನಮಗೆಲ್ಲ ಒಳ್ಳೆಯ ಕೀರ್ತಿ ಬರುವಂತೆ ಮಾಡ್ತಾನೆ. ಅದರಿಂದ ಇದು ಪರಮಾತ್ಮನ ಒಂದು ವೈಶಿಷ್ಟ್ಯ. 2 ಶಬ್ದಗಳಿದೆ ಕೀರ್ತಿಯನ್ನು ಹೇಳಲಿಕ್ಕೆ, ಒಂದು ಯಶಸ್ಸು, ಇನ್ನೊಂದು ಕೀರ್ತಿ ಅಂತ. ಎರಡಕ್ಕೂ ಸ್ವಲ್ಪ ಚಿಕ್ಕ ವ್ಯತ್ಯಾಸ ಇದೆ. ಇವನು ಯಶಸ್ವಿಯಾಗಿದ್ದಾನೆ ಅಂತ ಹೇಳ್ತೀವಿ, ಅಂದರೆ ಅವನು ಇರೋದಿಲ್ಲ, ದೂರ ಇದ್ದಾಗ ಅವನ ಬಗ್ಗೆ ನಾವೇನಾದರೂ ಹೇಳಿದ್ರೆ, ಅವನ ಬಗ್ಗೆ ಒಳ್ಳೆಯ ಹೊಗಳುವ ಮಾತನ್ನಾಡಿದ್ರೆ ಅದಕ್ಕೆ ಯಶಸ್ಸು ಅಂತ ಕರೀತಾರೆ. ಪ್ರತ್ಯಕ್ಷ ಇರುವಾಗ ಅವನನ್ನು ಹೊಗಳಿದ್ರೆ ಅದನ್ನು ಕೀರ್ತಿ ಅಂತ ಕರೀತಾರೆ. ಆದರೆ ಇಲ್ಲಿ ಸಿದ್ಧಿ ಶಬ್ದಕ್ಕೆ ಕೀರ್ತಿ ಅಂತ ಅರ್ಥ. ಕೀರ್ತಿಯ ಒಳಗಿದ್ದು ಕೀರ್ತಿ ಎಂಬ ಹೆಸರಿನಿಂದ ಸಂಕರ್ಷಣನೇ ಹೇಳಲ್ಪಡುತ್ತಾ ಜೀವರಿಗೆ ಕೀರ್ತಿ ಬರುವಂತೆ ಮಾಡಿದ್ದಾನೆ. ವಿದ್ಯೆಯ ಒಳಗಿದ್ದು ವಿದ್ಯೆ ಅಂತ ಅವನಿಗೆ ಹೆಸರು, ಜೀವರಿಗೆ ಒಳ್ಳೆಯ ನಿರ್ಣಯಾತ್ಮಕ ಜ್ಞಾನ ಬರುವಂತೆ ಮಾಡ್ತಾನೆ. ಹಾಗೆ ಒಳ್ಳೆಯ ಅಂದರೆ ಒಳ್ಳೆಯ ವಿಷಯ, ಆಯುರ್ವೇದ ಮುಂತಾದ ಒಳ್ಳೊಳ್ಳೆಯ ವಿಷಯಗಳ ಶಾಸ್ತ್ರದ ಜ್ಞಾನ ಸರಿಯಾಗಿ ಬರುವಂತೆ ಮಾಡ್ತಾನೆ. ಬುದ್ಧಿಯ ಒಳಗಿದ್ದು ಬುದ್ಧಿ ಎಂಬ ಹೆಸರಿನಿಂದ ಅವನೇ ಹೇಳಲ್ಪಡ್ತಾ ಜೀವರಿಗೆ ಸರಿಯಾದ ತೀರ್ಮಾನ ಮಾಡುವ ಜ್ಞಾನ, ಬುದ್ಧಿ ಬರುವಂತೆ ಮಾಡ್ತಾನೆ. ಇದು ಅವನ ಒಂದು ವೈಶಿಷ್ಟ್ಯ. ಪ್ರಶ್ನೋತ್ತರ ಗಮನಿಸುವುದು ಅಂದರೆ, ವಿದ್ಯೆ ಅಂತ ಯಾರಿಗೆ ಹೆಸರು ಅಂದರೆ ಅನಿರುದ್ಧನಿಗೆ ಹೆಸರು. ಬುದ್ಧಿ ಅಂದರೆ ಏನು ಅಂದರೆ, ಬುದ್ಧಿ ಅಂತ ಯಾರಿಗೆ ಹೆಸರು? ಬುದ್ಧಿ ಅಂದರೆ ನಿರ್ಣಯಾತ್ಮಕವಾದ ಜ್ಞಾನ, ಅಂದರೆ ನಿಶ್ಚಯ ಮಾಡೋದು, ಹೀಗೆ ಅಂತ ತೀರ್ಮಾನ ಮಾಡೋದು, ಅದಕ್ಕೆ ಬುದ್ಧಿ ಅಂತ ಕರೀತಾರೆ. ಹೆಸರು ಯಾರಿಗೆ ಅಂದರೆ ಕೃತಿ ದೇವಿಯ ಪತಿಯಾದ ಪ್ರದ್ಯುಮ್ನನಿಗೆ ಬುದ್ಧಿ ಅಂತ ಹೆಸರಿದೆ. ವಿದ್ಯೆ ಅಂದರೆ ಏನು ಅಂತ ಪ್ರಶ್ನೆ. ಜೀವರು ಪರಮಾತ್ಮನಿಗಿಂತ ಬೇರೆಯಾಗಿದ್ದಾರೆ ಅನ್ನೋ ಜ್ಞಾನಕ್ಕೆ ವಿದ್ಯೆ ಅಂತ, ಭಿನ್ನ ಅಂದರೆ ಬೇರೆಯಾಗಿದ್ದಾರೆ ಅನ್ನೋ ಜ್ಞಾನ, ಇದಕ್ಕೆ ವಿದ್ಯೆ ಅಂತ ಹೆಸರು. ಸಿದ್ಧಿ ಪ್ರಸಿದ್ಧ ಅಂತ ಯಾರಿಗೆ ಹೆಸರು? ಸಿದ್ಧಿ ಅಂತ ಸಂಕರ್ಷಣಿಗೆ ಸಿದ್ಧಿ ಅಂತ ಹೆಸರು, ವಾಸುದೇವನಿಗೆ ಪ್ರಸಿದ್ಧ ಅಥವಾ ಪ್ರಸಿದ್ಧಿ ಅಂತ ಹೆಸರು. ಪಂಡಿತರು ಅಂದರೆ ಯಾರು? ಈ 4 ರೂಪದ ಸರಿಯಾದ ಜ್ಞಾನವುಳ್ಳವರನ್ನೇ ವಿದ್ವಾಂಸರು ಅಂತ ಅನ್ನಬೇಕು. ಬಿಟ್ಟ ಸ್ಥಳ ತುಂಬಿರಿ ಎನ್ನುವಲ್ಲಿ ಬುದ್ಧಿಯಲ್ಲಿ ತಾನಿದ್ದು ಕೃತಿಪತಿ ಅಂತ ಪೂರ್ಣ ಮಾಡಬೇಕು. ಸಿದ್ಧಿ ಎನಿಸುವ ಸಂಕರ್ಷಣ ಪ್ರಸಿದ್ಧ ನಾಮಕ ವಾಸುದೇವನು ಅಂತ ಮಧ್ಯದಲ್ಲಿ ಸೇರಿಸಬೇಕು. ಪ್ರದ್ಯುಮ್ನನಿಗೇನಂತ ಹೆಸರು ಅಂದರೆ ಬುದ್ಧಿ, ಸಿದ್ಧಿ, ಪ್ರಸಿದ್ಧ, ಬುದ್ಧಿ ಅಂತ ಹೆಸರು. ಯಾವುದನ್ನು ಅರ್ಥ ಮಾಡಿಕೊಂಡವನು ಪಂಡಿತನು ಅಂದರೆ ವಾಸುದೇವಾದಿ ರೂಪ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನುವ ರೂಪ ಸರಿಯಾಗಿ ಅರ್ಥ ಮಾಡಿಕೊಂಡವನೇ ಅವನು ಪಂಡಿತ ಆಗಿದ್ದಾನೆ ಅಂತ ಇಷ್ಟೆಲ್ಲ ಕಡೆಯಲ್ಲಿ ಪರಮಾತ್ಮ ವ್ಯಾಪಿಸಿಕೊಂಡಿದ್ದಾನೆ. ಅವನಿಗೆ ಹೀಗೀಗೆಲ್ಲ ಹೆಸರಿದೆ ಅಂತ ಹೇಳಿ ದಾಸರು
ನಿರೂಪಣೆ ಮಾಡಿದ್ದಾರೆ ಅಂತ ಹೇಳ್ತಾ ಇಂದಿನ ಚಿಂತನೆಯನ್ನು ಪರಮಾತ್ಮನ ಪಾದಕರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಇಲ್ಲಿಗೆ ಪಾಠ ಮುಗಿಯಿತು. ಇದಕ್ಕೆ ಸಂಬಂಧಪಟ್ಟ ಯಾವುದಾದ್ರು ಅರ್ಥವಾಗದ ವಿಷಯಗಳಿದ್ರೆ ಕೇಳಲಿಕ್ಕೆ ಅವಕಾಶ ಇದೆ.